ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗೇ ಇರ್ತೀರಾ ಗೈಸ್. ನನಗೆ ಗೊತ್ತು ಗುರು ಜಾಸ್ತಿ ಕತೆ ಹೊಡಿಬೇಡ, ಡೈರೆಕ್ಟ್ ಟಾಪಿಕ್ ಬಾ ಅಂತ ಹೇಳ್ತೀರಾ ಅಂತ. ಓಕೆ, ನಾನು ಜಾಸ್ತಿ ಕತೆ ನೋಡಿಲ್ಲ, ಏನಿಲ್ಲ, ಡೈರೆಕ್ಟ್ ಟಾಪಿಕ್ ಬರ್ತೀನಿ ಗೈಸ್. ನನಗೆ ಗೊತ್ತು ನೀವೆಲ್ಲ ಬಿಗ್ ಬಾಸ್ ಸೀಸನ್ 11ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ತೆಲುಗಲ್ಲಿ ಏನು ಬಿಗ್ ಬಾಸ್ ಸೀಸನ್ 8 ಇದೆ, ಅದು ಯಾವಾಗ ಅಂತ ಆಲ್ರೆಡಿ ಅವರು ಕೂಡ ಡೇಟ್ ಎಲ್ಲ ಕೂಡ ರಿವೀಲ್ ಮಾಡಾಗಿದೆ, ಮತ್ತು ಮೊದಲನೇ ಕಂಟೆಸ್ಟೆಂಟ್ ಯಾರು ಅಂತಲೂ ಕೂಡ ಅದನ್ನ ರಿವೀಲ್ ಮಾಡಾಗಿದೆ. ಸೊ ಇನ್ನೇನೇನು ಕೂಡ ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ 11 ಯಾವಾಗ ಶುರು ಆಗುತ್ತೆ ಏನು ಅಂತ ಇನ್ಫಾರ್ಮೇಶನ್ಗಳು ಅಂದರೆ ಪ್ರೋಮೋ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಹಿಂಟ್ ಅಂದರೆ ಯಾವಾಗ ಕಮಿಂಗ್ ಸೂನ್ ಈ ರೀತಿನಾದ್ರೂ ಕೂಡ ಒಂದು ಹಿಂಟ್ನ ಕೊಡಬೇಕಾಗಿದೆ. ಅದು ಇನ್ನೂ ಕೂಡ ಕೊಟ್ಟಿಲ್ಲ. ಐ ಥಿಂಕ್ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತೂ 100ಗೆ 200% ನಿಮಗೆ ಆ ಒಂದು ಅಪ್ಡೇಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆಲ್ರೆಡಿ ಬಿಗ್ ಬಾಸ್ ಸೀಸನ್ 11 ಪ್ರೋಮೋನು ಕೂಡ ಹೈದರಾಬಾದ್ನಲ್ಲಿ ಶೂಟ್ ಆಗಿದೆ. ಫೈನಲ್ ಆಗಿ ಈ ಒಂದು ವಿಡಿಯೋ ಟಾಪಿಕ್ಗೆ ಬರೋದಾದ್ರೆ ಗೈಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಮಿಳಿನ ಆಲ್ರೆಡಿ ನೀವು ನೋಡಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಸೊ ಗೈಸ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಈ 3 ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಏನಿದೆ ಅಲ್ಲಿ ಕೆಲವು ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರುವಂತಹ ಟ್ರೋಲರ್ಸ್ ಏನಿದ್ದಾರೆ ಅವರಾಗಿರ್ಬೋದು, ಇಲ್ಲ ಮೀಮ್ಸ್ ಪೇಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಫೋಟೋಸ್ಗಳನ್ನ ಎಲ್ಲರೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ಏನಿದೆ, ಈ ಬಿಗ್ ಬಾಸ್ ಸೀಸನ್ 11ಗೆ ಅಜಿತ್ ಹನುಮಾಕರ್ ಅವರು ಬರ್ತಾರೆ ಅನ್ನೋ ಒಂದು ಪೋಸ್ಟ್ ನ ಎಲ್ಲರೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಮತ್ತು ಅವರ ಸ್ಟೋರಿಗಳಿಗೂ ಕೂಡ ಹಾಕೋತಾ ಇದ್ದಾರೆ. ಅವರು ಬರ್ತಾರೋ ಇಲ್ವೋ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಗೈಸ್. ನಾನು ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಅಜಿತ್ ಹನುಮಾಕರ್ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 11ಗೆ ಬರೋದಿಲ್ಲ ಅಂತಾನೆ ಹೇಳ್ತೀನಿ. ಸೊ ಯಾಕೆ ಬರೋದಿಲ್ಲ ಅಂತ ನಾನು ಕೆಲವು ಕಾರಣಗಳನ್ನ ಕೂಡ ನಾನು ಕೊಡ್ತೀನಿ. ಅವ್ರು ಯಾಕೆ ಈ ಒಂದು ಬಿಗ್ ಬಾಸ್ ಸೀಸನ್ 11ಗೆ ಬರೋಕ್ಕೆ ಇಷ್ಟಪಡಲ್ಲ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಹೌದು ಗೈಸ್, ಈ ಒಂದು ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ವೇದಿಕೆ. ಯಾರೇ ಒಬ್ರು ಕೂಡ ಈ ಒಂದು ಬಿಗ್ ಬಾಸ್ಗೆ ಬಂದ್ರೆ ಅವರು ಯಾರೇ ಒಬ್ರು ಕೂಡ ಕಾಮನ್ ಮ್ಯಾಗೆ ಯಾರೇ ಒಬ್ರು ಕೂಡ ಈ ಒಂದು ಬಿಗ್ ಬಾಸ್ ಶೋಗೆ ಬಂದ್ರೆ ಅವ್ರೇನಾದ್ರು ಕೂಡ ಕೊನೆವರೆಗೂ ಇದ್ರು ಅಂದ್ರೆ ಅವರ ಒಂದು ಲೆವೆಲ್ ಇಲ್ಲೋ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಅವ್ರಿಗೆ ಎಲ್ಲ ಜನಗಳಿಗೂ ಕೂಡ ಪರಿಚಯ ಆಗ್ತಾರೆ, ಅವ್ರಿಗೆ ನೇಮು ಫೇಮು ಮತ್ತೆ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಅವರ ಒಂದು ಜೀವನ ಸೆಟಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಜಿತ್ ಹನುಮಕರ್ ಏನಿದ್ದಾರೆ ಅವ್ರಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ 11ಗೆ ಒಂದು ಆಫರ್ ಕೂಡ ಹೋಗಿದೆ ಅನ್ನೋದು ಒಂದು ನಮಗೆ ಹಿಂಟ್ ಸಿಕ್ಕಿದೆ. ಸೊ ಬಟ್ ಈ ಒಂದು ಆಫರ್ನ ಅವರು ರಿಜೆಕ್ಟ್ ಮಾಡಿದಾರಂತೆ. ಅದಕ್ಕೆ ಅಜಿತ್ ಹನುಮಕರ್ ಏನಿದ್ದಾರೆ ಅವರು ಈ ಒಂದು ಬಿಗ್ ಬಾಸ್ ಶೋಗೆ ಹೋಗೋದಿಲ್ಲ ಅಂತ ಅವರು ಡಿಸೈಡ್ ಮಾಡಿದಾರಂತೆ. ಅವರು ಕೊಟ್ಟಿರುವಂತಹ ಕಾರಣಗಳು ಬಂದು ಈ ಒಂದು ಬಿಗ್ ಬಾಸ್ ಸೀಸನ್ 11 ಅಂದ್ರೆ ಈ ಒಂದು ಬಿಗ್ ಬಾಸ್ ಶೋಗೆ ಹೋಗಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಇಲ್ವಂತೆ. ಅಷ್ಟೇ ಅಲ್ಲದೆ ಅವರು ಆಲ್ರೆಡಿ ನೇಮ್ ನ ಮಾಡಿದ್ದಾರೆ. ಅಂದ್ರೆ ಅವರು ನಮ್ಮ ಕರ್ನಾಟಕದಲ್ಲಿ ಹೆಸರಾಗಿದ್ದಾರೆ. ಸುವರ್ಣ ನ್ಯೂಸ್ ಅಂದ್ರೆ ಅಜಿತ್ ಹನುಮಕರ್ ಅನ್ನೋ ಒಂದೇ ಹೆಸರು ಎಲ್ಲರ ಬಾಯಲ್ಲೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಅಜಿತ್ ಹನುಮಕರ್ ಎಂದರೆ ಅವರ ಮಾತಿನ ಒಂದು ಶೈಲಿಯ ವಿಭಿನ್ನವಾಗಿದೆ ಅಂದ್ರೆ ಅವ್ರಿಗೆ ಅವರ ಮಾತಿಗೆ ಪ್ರತ್ಯುತ್ತರ ಕೊಡೋದು ಸ್ವಲ್ಪ ಕಷ್ಟನೇ ಅಂತಾನೆ ಹೇಳ್ಬೋದು. ಆ ರೀತಿ ಅವರು ಯೋಚನೆ ಮಾಡಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಅವರು ಈ ಒಂದು ಬಿಗ್ ಬಾಸ್ ಶೋಗೆ ಬಂದ್ರೆ ಅವರ ಆದಾಯನೂ ಕೂಡ ತುಂಬಾ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ಅವರಿಗೆ ಆ ಒಂದು ಸುವರ್ಣ ನ್ಯೂಸ್ ಏನಿದೆ, ಆ ಒಂದು ಸುವರ್ಣ ನ್ಯೂಸ್ ಅಲ್ಲಿ ಸಾಕಷ್ಟು ಆದಾಯ ಈ ಒಂದು ಬಿಗ್ ಬಾಸ್ ಗಿಂತ ಜಾಸ್ತಿ ಅವ್ರಿಗೆ ಅಲ್ಲಿ ಒಂದು ಇನ್ಕಮ್ ಇದೆ. ಸೊ ಆ ಒಂದು ಇನ್ಕಮ್ ಕೂಡ ಅವ್ರಿಗೆ ಕೈ ತಪ್ಪುತ್ತೆ. ಮತ್ತು ಯಾವ್ದಾದ್ರು ಒಂದು ಟ್ರೆಂಡಿಂಗ್ ನ್ಯೂಸ್ ಬಂತು ಅಂದ್ರೆ ಆ ಒಂದು ನ್ಯೂಸ್ ನ ಅವರು ಕೂತ್ಕೊಂಡು ಆ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ TRPನೂ ಕೂಡ ತುಂಬಾನೇ ಜಾಸ್ತಿ ಬರುತ್ತೆ, ಅವರ ಚಾನಲ್ಗೂ ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಅವರು ಈ ರೀತಿಯಾಗಿ ಕೆಲವೊಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಸೊ ಅದರಿಂದ ಅವರು ಈ ಒಂದು ಬಿಗ್ ಬಾಸ್ ಶೋಗೆ ಬರೋದಿಲ್ಲ ಅಂತ ಹೇಳಿದಾರಂತೆ. ಬಟ್ ಈ ಒಂದು ಇನ್ಸ್ಟಾಗ್ರಾಮ್ ಏನಿದೆ, ಫೇಸ್ಬುಕ್, ಟ್ವಿಟರ್, ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಬಂದೇ ಬರ್ತಾರೆ ಅಂತ ಈ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇದೆ. ಬಟ್ ಅವರು ಬರೋದು 100% ಡೌಟ್ ಅಂತ ಅನ್ಕೋತೀನಿ ಗೈಸ್. ನಿಮ್ಗೆ ಈ ಒಂದು ಬಿಗ್ ಬಾಸ್ ಸೀಸನ್ 11ಗೆ ಯಾರು ಬರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅವ್ರ ಹೆಸರನ್ನ ಕಮೆಂಟ್ ಮಾಡಿ ನೋಡೋಣ. ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಲಾಸ್ಟ್ ವಿಡಿಯೋದಲ್ಲಿ ಇದೆ. ಆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಡಾಕ್ಟರ್ ಬ್ರೋ ಹೆಸರು ಜಾಸ್ತಿ ಕಮೆಂಟ್ ಮಾಡಿದಿರಾ. ಈ ಒಂದು ವಿಡಿಯೋದಲ್ಲಿ ಯಾರ ಹೆಸರು ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ 11 ಏನಿದೆ ಲೈವ್ ಅಪ್ಡೇಟ್ ನಾನು ನಿಮಗೆ ಮಾಡ್ತಾನೆ ಇರ್ತೀನಿ. ಬಿಗ್ ಬಾಸ್ ಸೀಸನ್ 10 ಯಾವ ರೀತಿ ಲೈವ್ ಅಪ್ಡೇಟ್ ಮಾಡಿದೆ, ಅದೇ ರೀತಿ ಟಾಸ್ಕ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಎಲ್ಲಾನು ಕೂಡ ಲೈವ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.